ನಿಮ್ಗದು ಫ್ರೀಡಮ್ ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಅದು ನನ್ನ ವಿಷಯದಲ್ಲಿ ಪಾಸಿಟಿವ್ನೆಸ್ಸೇ ಇಲ್ವಾ ಇವನಿಗೆ ಅಂತ ಅನ್ಸ್ಬಿಡತ್ತೆ. ನೀವ್ ಕೇಳಿ ನೋಡಿ ಬೇಕಾರೆ ಅದು ಬಿಗಿನಿಂಗ್ ಅಲ್ಲಿ ಇತ್ತೇನೋ ಪಾಸೆಸಿವ್ ಅವಾಗಿತ್ತು. ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್ ಇರುತ್ತೆ. ಈಗ ಪಾಸೆಸಿವ್ ಇಲ್ಲ, ಪಸ್ಸು ಇಲ್ಲ, ಎಲ್ಲ ಪಸ್ ಔಟ್ ಆಗ್ಬಿಟ್ಟೈತೆ ಅಲ್ಲಿ. ಮೇಡಮ್ ನೋಡಿ, ನಾನು ಜಗಳ ಆಡ್ಬೇಕಾ? ನಿಜ ಹೇಳ, ನಾನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಮನೆಯಿಂದ ಆಚೆ ಬಂದರೆ ಮೇಡಮ್, ನಾನು ಮತ್ತೆ ಮನೆಗೆ ಹೋಗೋದು ನೈಟ್ 10:30 11 ಗಂಟೆ. ಈಗೇನ್ ಕೋಟಿಗೆ ಕಮ್ಮಿ ಇಲ್ಲ ಅನ್ಸುತ್ತೆ ಅಲ್ವಾ? ಈಗ ನಾವೇನ್ ಕೋಟಿಗೆ ಕಡಿಮೆ ಇಲ್ಲ, ಅದು ಒಪ್ಕೊಳ್ತೀನಿ. ನಮ್ಮ ಫ್ಯಾಮಿಲಿ ಏನು ಅಂತ ಬಡತನದಿಂದ ಬಂದವರಂತದ್ದು ಏನಲ್ಲ. ನಮ್ಮ ತಂದೆ ಸಾಕಷ್ಟು ಸಂಪಾದನೆ ಮಾಡಿದ್ರು, ಅವ್ರ ಜೀವನದುದ್ದಕ್ಕೂ ಅವ್ರು ಕಳೆದ್ರು. ಮೇಡಮ್, ನೀವು ಅವಾಗ ಒಂದು ಫಿಯೇಟ್ ಕಾರ್ ಇಟ್ಕೊಂಡಿದ್ದೀರಾ, ನೀವೇ ಗ್ರೇಟು. ನಿಮ್ಮೂರಲ್ಲಿ ಒಂದು ಟಿವಿ ಇದೆಯಾ ಒಂದು ಮನೆಯಲ್ಲಿ, ಅವರೇ ದೊಡ್ಡ ಫ್ಯಾಮಿಲಿ. ನಿಮ್ಮೂರಲ್ಲಿ ಒಂದು ರೇಡಿಯೋ ಇದೆಯಾ, ಅದೊಂದು ದೊಡ್ಡ ಕುಟುಂಬ. ಒಂದು ಕುದುರೆ ಇಟ್ಕೊಂಡಿದ್ರೆ, ಅವ್ನು ಕುದುರೆ ಮೇಲೆ ಹೋಗ್ತಾನೆ ಕಳ್ಳ, ನಮ್ಮಂಗೆ ನಡ್ಕೊಂಡು ಹೋಗ್ತಾನಲ್ಲ, ಆ ಹಳ್ಳಿ ಸ್ಲ್ಯಾಂಗ್ ಅಲ್ಲಿ ಹಂಗೆ ಮಾತಾಡೋ ಆ ಥರದ ಒಂದು ಪ್ರಪಂಚ ಮೇಡಮ್. ಆಗ ಅಂದ್ರೆ ನಾನು ಈಗ ಮಾತ್ರ ಹೇಳ್ತೀನಿ, ಸ್ಟಾರ್ಟಿಂಗು ನೀವಿಬ್ರು ಹಂಗೆ ಇದ್ರಿ, ಒಂದು ಲೆವೆಲ್ಗೆ ಬಂದಾಗ ಇದು ವರ್ಕೌಟ್ ಆಗಲ್ಲ ಅಂತ ಆದಾಗ ಸೈಲೆಂಟ್ ಆಗಕ್ಕೆ ಶುರು ಮಾಡಿದ್ರಿ, ಅಷ್ಟೇ ತಾನೇ ಮ್ಯಾಟ್ರು? ಗಿಟ್ರೆಲ್ಲ ಏನಿಲ್ಲ ಮೇಡಮ್, ಆ ಥರ ನಮ್ಮದು ಸೊಲ್ಯೂಷನ್ ಮೇಡಮ್. ಈಗೇನು ಗೊತ್ತಾ, ನಮ್ಮ ಸಂಸಾರದ ಗುಟ್ಟುಗಳನ್ನ ಹೋಗಿ ಕಂಡವ್ರ ಮನೇಲಿ ಕೂತ್ಕೊಂಡು ಭಾಷಣ ಮಾಡ್ತಾ ಕೂತ್ಕೊಂಡ್ರೆ ನಾವು ಕಾಮಿಡಿ ಫಿಗರ್ ಆಗ್ತೀವಿ ಅವ್ರ ಮುಂದೆ. ಅವ್ರು ನಮಗೆ ಸೊಲ್ಯೂಷನ್ ಕೊಡಲ್ಲ, ನಮ್ಮನ್ನು ಹಾಳು ಮಾಡೋದೇ. ಅವರು ಫಸ್ಟ್ ಹೇಳೋದು, ನೀನು ಯಾಕೆ, ನೀನು ಇಷ್ಟೊಂದು ಹೈಲಿ ಎಜುಕೇಟೆಡು, ಅವನೇನು ಕಡಿಮೆ ಇದ್ದಾನೆ ನಿನಗೆ, ಅವ್ನು ಹೇಳ್ದಂಗೆ ಯಾಕೆ ಕೇಳ್ತೀಯ ನೀನು ಸ್ವಲ್ಪ ಜಬಾಯಿಸ್ಬೇಕಣೆ ಅಂತ. ಅವ್ರು ಇಂಡಿಪೆಂಡೆಂಟ್ ಆಗೋದು ಮ್ಯಾಟ್ರೇ ಅಲ್ಲ ಇವಾಗ. ಎಜುಕೇಶನ್ ಅನ್ನೋ ಗ್ರಿಪ್ ತುಂಬಾ ಟೈಟ್ ಆಗಿದೆ ಮೇಡಮ್. ನನಗೆ ತುಂಬ ಆಸೆ ಮೇಡಮ್. ಹೌದು, ಶಿ ಮಸ್ಟ್ ಬಿ ಇಂಡಿಪೆಂಡೆಂಟ್. ಶಿ ಡೋಂಟ್ ಹ್ಯಾವ್ ಎನಿ ಬ್ಯಾರಿಕೇಡ್. ನೋಡಿ ಮೇಡಮ್, ಇವತ್ತು ಅವಳು 2 ಪೀಸ್ ಹಾಕ್ಕೊಂಬಂದ್ರು ನಾನು ಅವಳಿಗೆ ಈ ಸಿನಿಮಾ ಸೆಲೆಬ್ರಿಟೀಸ್ ಆಗ್ತಾರಲ್ಲ, ಐ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್ಸ್. ನಾನು ಅವಳನ್ನ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ. ನಾನೊಂಥರ ಫ್ರೀಡಮ್ ಪಕ್ಷಿ ಮೇಡಮ್. ನಾನು ಹದ್ದಿದ್ದಂಗೆ, ನಾನು ಅದು ಯಾರಿಗೂ ತೊಂದರೆ ಕೊಡಲ್ಲ. ಗೊತ್ತಾ ನಿಮಗೆ, ಹದ್ದು ಆಕಾಶದ ಎತ್ತರಕ್ಕೆ ಹಾರುತ್ತೆ. ನಿಮ್ಗದು ಫ್ರೀಡಮ್ ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಅದು ನನ್ನ ವಿಷಯದಲ್ಲಿ ಪಾಸಿಟಿವ್ನೆಸ್ಸೇ ಇಲ್ವಾ ಇವನಿಗೆ ಅಂತ ಅನ್ಸ್ಬಿಡತ್ತೆ. ಸಾಧ್ಯನೇ ಇಲ್ಲ. ನೀವು ಕೇಳಿ ನೋಡಿ ಬೇಕಾರೆ ಅದು ಬಿಗಿನಿಂಗ್ ಅಲ್ಲಿ ಇತ್ತೇನೋ ಪಾಸೆಸಿವ್ ಅವಾಗಿತ್ತು. ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್ ಇರುತ್ತೆ. ಈಗ ಪಾಸೆಸಿವ್ ಇಲ್ಲ, ಪಸ್ಸು ಇಲ್ಲ, ಎಲ್ಲ ಪಸ್ ಔಟ್ ಆಗ್ಬಿಟ್ಟೈತೆ ಅಲ್ಲಿ. ಎಲ್ಲ ಇರೋವಂಥ ಎಕ್ಸ್ಪೆಕ್ಟೇಷನ್ ಹಾಳಾದಾಗ ಇನ್ನೇನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಲ್ಲ. ಇದಿಷ್ಟೇ ಅಂತ ಗೊತ್ತಿರುತ್ತೆ ಅಷ್ಟೇ. ಹೌದೋ ಇಲ್ವೋ ಹೇಳಿ? ಇಲ್ಲ, ಆ್ಯಕ್ಚುಲಿ ಬೇರೆ ಮ್ಯಾಟ್ರ್. ಈಗ ಏನಾಗುತ್ತೆ ಗೊತ್ತಾ, ನೀವು ಇನ್ ಜನರಲ್ ಆಗಿ ಹೇಳಿದ್ರಿ, ಇನ್ ಜನರಲ್ ಆಗಿ ಹಾಗೇನೆ ಅದು. ಬಟ್ ನಮ್ಮಲ್ಲಿ ಸ್ವಲ್ಪ ಡಿಫ್ರೆಂಟು ಮೇಡಮ್. ನೋಡಿ, ನಾನು ಜಗಳ ಆಡ್ಬೇಕಾ? ನಿಜ ಹೇಳ, ನಾನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಮನೆಯಿಂದ ಆಚೆ ಬಂದರೆ ಮೇಡಮ್, ನಾನು ಮತ್ತೆ ಮನೆಗೆ ಹೋಗೋದು ನೈಟ್ 10:30 11 ಗಂಟೆಗೆ. ಕೇಳಿ ಬೇಕಾದ್ರೆ, ಯಾವತ್ತಾದರೂ ಕೇಳಿ. ನೀವು ಇವತ್ತಲ್ಲ ಯಾವತ್ತಾದರೂ ಕಾಲ್ ಮಾಡಿಬಿಟ್ಟು ನಂದಿನಿ ಆಕರ್ಷ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ ಒಂದ್ಸಲ. ನೀವು ನನಗೆ ಅವರಿಗೆ ಕೇಳಿ. ಹುಟ್ಟಾಗದಿಂದ ಆಕರ್ಷ್ ಅಂತಾನೆ ಹೆಸರಿಟ್ಟಿರೋದಾ? ನನ್ನ ತಂದೆ ನನ್ನ ಪ್ರೀತಿಯಿಂದ ಜ್ಞಾನೇಂದ್ರ ಅಂತ ಕರಿತಾಯಿದ್ರು. ನನ್ನ ಬೈ ಬರ್ತ್ ನೇಮ್ ಆಕರ್ಷ್, ಬೈ ಬರ್ತ್ ಆಕರ್ಷ್. ನಾನು ಹುಟ್ಟಿದ್ದು ಮಾಡಾಳು ಅಂತ. ಯೂಶ್ವಲಿ ಎಲ್ಲರ ತಾಯಿ ತವರ ಮನೆಯಲ್ಲಿ ಮಗು ಹುಟ್ಟುತ್ತೆ. ಸೊ ನಾನು ಹಂಗೆ ನೋಡ್ಕೊಂಡ್ರೆ ಹುಟ್ಟಿದ್ದು ಅರಸೀಕೆರೆ ಹತ್ರ ಒಂದು 5 ಕಿಲೋಮೀಟರ್ದಲ್ಲಿ ಒಂದು ಊರು ಬರುತ್ತೆ. ಅರಸೀಕೆರೆ ತಾಲೂಕದು, ಇಟ್ಸ್ ಅ ಸಿಟಿ. ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರ ದುಮ್ಮೇನಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಮೇಡಮ್. ಅಲ್ಲಿ ಹುಟ್ಟಿದ್ದು ನಾನು. ಸಣ್ಣ ಫ್ಯಾಮಿಲಿ, ಅವರು ಏನು ರಾಯಲ್ ಏನಲ್ಲ, ಬ್ಯಾಕ್ಗ್ರೌಂಡು ನಾರ್ಮಲ್ ಫ್ಯಾಮಿಲಿ ಅಂತ. ತೀರಾ ಕಡು ಬಡತನ, ಗುಡಿಸ್ಲು ಹಂಗಲ್ಲ. ಒಂದು ಲೆವೆಲಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೀವಲ್ಲ, ಅಪ್ಪರ್ ಮಿಡ್ಲ್ ಕ್ಲಾಸ್, ಆ ಥರ. ಅಲ್ಲಿಂದ ನಮ್ಮ ತಂದೆ ಮದುವೆ ಆದರು. ನಮ್ಮ ತಂದೆ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ, ಇಟ್ಸ್ ಅ ವೆರಿ ಬಿಗ್ ಸ್ಟೋರಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ತಂದೆ 4-5 ಊರುಗಳನ್ನು ಬದಲಾಯಿಸಿ ನಂತರ ಒಂದು ನೆಲೆ ಕಂಡುಕೊಂಡಿದ್ದು ಅಂತಂದರೆ ಹರಳುಕಟ್ಟ ಅನ್ನೋಂಥ ಒಂದು ಗ್ರಾಮದಲ್ಲಿ. ಅಲ್ಲಿ ಪುಕ್ಷಟ್ಟೆ ಆಗಿ ಒಂದು ಮಠಕ್ಕೆ ಜಾಗ ಕೊಟ್ಟಿದ್ದೀವಿ, ಒಂದು 6 ಎಕರೆ. ಈಗ ಪುಕ್ಷಟ್ಟೆ ಇವತ್ತು 6 ಎಕರೆ 6 ಕೋಟಿಗೆ ಸಮ. ನನ್ನ ತಂದೆ ಆಗಿನ ಕಾಲದಲ್ಲಿ ಪುಕ್ಷಟ್ಟೆ ಕೊಟ್ಟಿದ್ದಾರೆ ಲ್ಯಾಂಡ್. ಇವತ್ತು ಯಾವನಾದರೂ ಅರ್ಧ ಅಡಿ ಪುಕ್ಷಟ್ಟೆಗೆ ದಾನ ಧರ್ಮ ಕೊಡ್ತಾನ?
ಕೇಳಿ ನೋಡಿ ಮೇಡಮ್. ಅಯ್ಯೋ ಇಲ್ಲ ಮೇಡಮ್, ಮನೆ ಕಟ್ಬೇಕಾದ್ರೆ ನೋಡಿ ಅರ್ಧ ಎಕರೆ ಗೋಡೆಗೆ ಜಾಗ ಬಿಡಲಿಲ್ಲ ಅಂತ ಗಲಾಟೆಗಳಾಗೋಗ್ತವೆ, ಮೊಚ್ಚ ತಗೊಂಡು ಕೊಚ್ಚಾಕ್ಬಿಡ್ತಾರೆ. ಅಂಥದ್ರಲ್ಲಿ ದಾನ ಧರ್ಮ ಅನ್ನುವಂಥ ಪುಣ್ಯಾತ್ಮ ಅಂತ ಕೆಲಸ ಮಾಡಿದವ್ರು ನನ್ನ ತಂದೆ 6 ಎಕರೆ ಜಮೀನನ್ನು ಹೆಚ್ಚು ಕಡಿಮೆ ಮುರುಘಾ ಮಠಕ್ಕೆ ನಾವು ದಾನ ಕೊಟ್ಟಿದ್ದೀವಿ. ಸಿರಿಗೆರೆ ಮಠ ನಿಮಗೆ ಗೊತ್ತಾ? ತರಳಬಾಳು ಅಂತ ಹೆಸರು ಕೇಳಿದ್ದೀರಾ? ಆ ತರಳಬಾಳು ಜಗದ್ಗುರುಗಳ ಒಂದು ಮಠ ನಮ್ಮ ಊರಲ್ಲಿದೆ, ಬೃಹನ್ ಮಠ ಅಂತ ಕರೀತಾರೆ. ಅದೊಂದು ಶಾಖಾ ಮಠ ಅಷ್ಟೇ, ಇಟ್ಸ್ ಅ ಬ್ರಾಂಚ್. ಆ ಮಠಕ್ಕೆ ಪುಕ್ಷಟೆಗೆ 6 ಎಕರೆ ಜಮೀನನ್ನು ದಾನ ಕೊಟ್ಟಂಥ ಧೀಮಂತ ನಮ್ಮ ತಂದೆ. ಇವತ್ತೇನಾದ್ರೆ ಆ ಪ್ರಾಪರ್ಟಿ ನನ್ನ ಹತ್ರ ಇತ್ತ ಅಂದ್ರೆ 1.5-2 ಕೋಟಿ. ಈಗೇನು ಕೋಟಿ ಕಮ್ಮಿ ಇಲ್ಲ ಅನ್ಸುತ್ತೆ ಅಲ್ವಾ? ಸೊ ಯಾಕೆ ಈಗ ನಾವೇನು ಕೋಟಿ ಕಡಿಮೆ ಇಲ್ಲ, ಅದು ಒಪ್ಕೊಳ್ತೀನಿ. ಬಟ್ ಆಗ ಅಂದರೆ ನಾನು ಈ ವಿಷಯ ಯಾಕೆ ಹೇಳಿದೆ ಅಂತ ನಿಮ್ಗೆ ಅರ್ಥ ಆಯ್ತಾ? ಸೊ ನಮ್ಮ ಫ್ಯಾಮಿಲಿ ಏನು ಅಂತ ಬಡತನದಿಂದ ಬಂದವರಂಥದ್ದು ಏನಲ್ಲ. ನಮ್ಮ ತಂದೆ ಸಾಕಷ್ಟು ಸಂಪಾದನೆ ಮಾಡಿದ್ರು, ಅವ್ರ ಜೀವನದುದ್ದಕ್ಕೂ ಅವ್ರು ಕಳೆದ್ರು. ಅಂದರೆ ಆ ಲಕ್ಸುರಿ ಅನ್ನೋದು ಅವಾಗ ಅದೊಂದು ಥೀಮೇ ಇರಲಿಲ್ಲ ಅಲ್ವಾ ಸರ್? ಇಲ್ಲ ಸರ್, ಇಲ್ಲ ಮೇಡಮ್, ಲಕ್ಸುರಿ ಎಲ್ಲ ಇಲ್ಲ ಮೇಡಮ್. ನೀವು ಅವಾಗ ಒಂದು ಫಿಯೇಟ್ ಕಾರ್ ಇಟ್ಕೊಂಡಿದ್ದೀರಾ, ನೀವೇ ಗ್ರೇಟು. ನಿಮ್ಮೂರಲ್ಲಿ ಒಂದು ಟಿ ವಿ ಇದೆಯಾ ಒಂದು ಮನೆಯಲ್ಲಿ, ಅವರೇ ದೊಡ್ಡ ಫ್ಯಾಮಿಲಿ. ನಿಮ್ಮೂರಲ್ಲಿ ಒಂದು ರೇಡಿಯೋ ಇದೆಯಾ, ಅದೊಂದು ದೊಡ್ಡ ಕುಟುಂಬ. ಆದರೆ ಹಿನ್ನೆಲೆ ಬೇರೆ. ಒಂದು ಕುದುರೆ ಹಿಡ್ಕೊಂಡಿದ್ರೆ ಅವ್ನು ಕುದುರೆ ಮೇಲೆ ಹೋಗ್ತಾನೆ ಕಳ್ಳ, ನಮ್ಮಂಗೆ ನಡ್ಕೊಂಡು ಹೋಗ್ತಾನಲ್ಲ, ಆ ಹಳ್ಳಿ ಸ್ಲ್ಯಾಂಗಲ್ಲಿ ಹಂಗೆ ಮಾತಾಡೋರು. ಆ ಥರದ ಒಂದು ಪ್ರಪಂಚ ಮೇಡಮ್. ಆಗ ಈಗಿನ ಪ್ರಪಂಚ ಬದಲಾಗ್ಬಿಟ್ಟಿದೆ. ಈಗ ನೀವು ಆಡಿ ಅಲ್ಲ, ಮರ್ಸಿಡೀಸ್ ಅಲ್ಲ, ಬೆನ್ಸಿ ಅಲ್ಲ, Q7 ಅಲ್ಲ, ಜಾಗ್ವಾರ್ ಅಲ್ಲ, ಪೋಚ್ ಅಲ್ಲ, ಯಾವುದಿಟ್ರೂ ಅದಕ್ಕೆ ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್ ಏನು ಟ್ರೆಂಡ್ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಇದನ್ನು ನಾನು ಯಾಕೆ ಹೇಳಿದೆ ನಿಮಗೆ ಬೇಸಿಕ್ಲಿ ಅಂತ ಅಂದರೆ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಡ್ದಂಥವ್ರು ನಾವು. 4-5 ಊರನ್ನು ಬಿಟ್ಟು ನೆಲೆ ಕಟ್ಕೊಂಡಿದ್ದು ನಾವು ಹರಳಕಟ್ಟದಲ್ಲಿ. ಸೊ ಹಾಗಾಗಿ ನನ್ನ ಹೆಸರು ಆಕರ್ಷ್ ಹರಳಕಟ್ಟ. ಅದು ತುಂಬ ಟ್ರೆಂಡ್ ಆಗಿಟ್ಟಿದ್ದಾರೆ, ನೀವು ಅದಕ್ಕೆ ಕೇಳಿದೆ. ಈ ಹರಳಕಟ್ಟ ಅನ್ನೋದು ನಾನು ಇಟ್ಕೊಂಡಿದ್ದು ಮೇಡಮ್. ಆಕರ್ಷ್ ಅಟ್ರಾಕ್ಷನ್. ಆಕರ್ಷ್ ಅಂದರೆ ಆಕರ್ಷಣೆ ಅಂತ ಹೇಳ್ತೀವಲ್ಲ, ಅಟ್ರಾಕ್ಷನ್. ಆಕರ್ಷ್ ನನ್ನ ಹೆಸರು. ಈ ಹರಳಕಟ್ಟ ಅನ್ನೋ ಹೆಸರು ಯಾಕೆ ಇಟ್ಕೊಂಡೆ ಅಂತ ಒಂದು ಕತೆ ಹೇಳ್ತೀನಿ. ಈ ಹರಳಕಟ್ಟ ಅನ್ನೋ ಊರು ಯೂಶಲಿ ಏನು ಅಂತಂದರೆ ಎಲ್ರಿಗೂ ಒಂದು ಗೌರವ ಇರುತ್ತೆ. ನನ್ನ ಊರಲ್ಲಿ ಹುಟ್ಟಿದ್ದು, ನಾನು ಹುಟ್ಟಿದಂಥ ಊರು, ನನ್ನ ತಂದೆ ಹೆಸರನ್ನ ಹಿಂದೆ ಮುಂದೆ ಇಟ್ಕೋಬೇಕು. ನಮ್ಮ ಪತ್ರಕರ್ತರಲ್ಲಿ ಎಲ್ರಿಗೂ ಒಂದು ಸಬ್ನೇಮ್ ಇದೆ, ಗೊತ್ತಾ ನಿಮಗೆ? ಸಬ್ನೇಮ್ ಅಂತೀವಿ ನಾವು ಅದನ್ನು. ಸರ್ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು. ಹಾಂ, ಸಂಕಪ್ಪನವರ್, ಸುಳೇನವರ್, ಈ ಥರದ್ದೆಲ್ಲ ಉತ್ತರ ಕರ್ನಾಟಕದಲ್ಲಿರ್ತಾರೆ. ಆಮೇಲೆ ದಾನಪ್ಪ, ದಾಸಪ್ಪ, ಇದೆಲ್ಲ ಲಾಸ್ಟಿಗೆ ಬರ್ತಾ ಹೋಗ್ತವೆ. ಗೌಡ, ಒಕ್ಕಲಿಗಾಸ ಇಟ್ಕೋತಾರೆ. ಲಿಂಗಾಯತ ಅಂತ ಯಾವನು ಇಟ್ಕೊಳ್ಳಲ್ಲ. ವೀರಶೈವ ಅಂತ ಯಾರು ಇಟ್ಕೊಳ್ಳಲ್ಲ. ಪಂಚಮಶಾಲಿಯವನು ನಾನು ಪಂಚಮಶಾಲಿ ಅಂತ ಯಾವನು ಇಟ್ಕೊಳ್ಳಲ್ಲ. ಈ ಬೈಲೇನ್ ಅಂತ ಹೇಳ್ತಾರೆ, ಯಾರು ಇಟ್ಕೊಳ್ಳಲ್ಲ. ಇನ್ನೊಂದ್ಸಲ ಹೇಳ. ಓಕೆ, ಈಗ ನೋಡಿ ಮೇಡಮ್, ಈ ಸಬ್ನೇಮ್ ಇಟ್ಕೊಳ್ಳೋದು ಒಂದು ಟ್ರೆಂಡು. ನಾನು ಯಾಕೆ ಆಕರ್ಷ್ ಹರಳಕಟ್ಟ ಅಂತ ಇಟ್ಕೊಂಡೆ ಅನ್ನೋದು ನಿಮ್ಗೊಂದಿದು ಕ್ಯೂರಿಯಾಸಿಟಿ. ಹರಳಕಟ್ಟ ಅನ್ನೋ ಒಂದು ಊರಿನ ಹೆಸರು, ಆ ಊರಿನ ಹೆಸರು ನಾನು ಇಟ್ಕೊಳ್ಳೋದಕ್ಕೆ ಅದಕ್ಕೊಂದು ಹಿನ್ನೆಲೆ ಇದೆ. ಒಂದು ಸಿಂಪಲ್ ಆಗಿ ಒಂದು ಕತೆ ಹೇಳ್ಬಿಡ್ತೀನಿ. ನಮಗೆ ಬೈಲೇನ್ ಅಂತ ಕೊಡ್ತಾರೆ ಮೇಡಮ್. ಆ ಬೈಲೇನ್ ಏನು ಅಂತ ಅಂದರೆ ನಿಮಗೆ ಗೊತ್ತಾ? ಬೈಲೇನ್ ಅಂದರೆ ಗೊತ್ತಾ? ಬೈಲೇನ್ ಸ್ಟೋರಿ ಮಾಡಿರಾ ಯಾವತ್ತಾರು? ಕ್ಯಾಮ್ರಾ ಮುಂದೆ ಹಿಂಗೆ ನಿಂತ್ಕೊಂಡು ನೀವು ನೋಡ್ತಿದ್ದೀರಾ, ಇದು ಬೆಂಗಳೂರಿನ ಮೆಟ್ರೋ ನ್ಯೂಸ್. ನಾನು ಕ್ಯಾಮ್ರಾಮ್ಯಾನ್ ಸುದರ್ಶನ್ ಜೊತೆ ಆಕರ್ಷ್ ಹರಳಕಟ್ಟ, ಬೆಂಗಳೂರು ಅಂತ ಹೇಳ್ತೀವಿ. ಇದನ್ನು ಎಂಡ್ ಬೈಟ್ PTC ಅಂತೀವಿ ನಾವು, ಬೈಲೈನ್ ಅಂತೀವಿ. ಅಂದರೆ ಆ ಸ್ಟೋರಿಗೆ ಸಂಪೂರ್ಣ ಜವಾಬ್ದಾರ ನಾನೇ ಅಂತ. ಇಟ್ಸ್ ಎ ರೆಕಗ್ನೈಸೇಷನ್ ಆಫ್ ದ ಸ್ಟೋರಿ. ಅದೇ ರೀತಿ ಪತ್ರಿಕೆಯಲ್ಲಿ ಬರೆಯುವಾಗ ಮೇಲ್ಗಡೆ ಡಾಕ್ಟರ್ ನಂದಿನಿ KL ಒಂದು ಹಾಕ್ಬಿಟ್ಟು ನಂದಿನಿ KL@timesgroup.com ಅಂತ ಹಾಕಿ ಅವಳ ಆರ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಅದು ಬಂದ್ಬಿಟ್ಟು ಅವಳ ಒಂದು ಐಡೆಂಟಿಟಿ. ಆ ಒಂದು ಆರ್ಟಿಕಲ್ಗೆ ನಾನೇ ಜವಾಬ್ದಾರಳು ಅಂತ, ಆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನಾನು ತೊಗೊಂಬಂದಿದ್ದೀನಿ ಅಂತ. ಅದಕ್ಕೋಸ್ಕರ ಅದೊಂದು ಹಿಟ್ ಸ್ಟೋರಿ ಅಂತ. ಒಂದು ಪ್ರೈಡ್ ಜರ್ನಲಿಸ್ಟ್ಗಳಿಗೆ. ಈ ಭಾಳ ಜನ ನನ್ನ ಫ್ರೆಂಡ್ಸ್ಗಳು ತುಂಬ ಹೆಸರಿಟ್ಕೊಂಡಿದ್ರು. ಭಾರದ್ವಾಜ್, ಸುನಿಲ್ ಭಾರದ್ವಾಜ್ ಅಂತ ಹಾಕೋತಾರೆ. ಈ ಥರದ್ದೆಲ್ಲ ಹೆಸರುಗಳು ಇಟ್ಕೋತಾರೆ. ನಾನು ಏನು ಇಟ್ಕೊಳ್ಳೋದು, ನಂದು ಭಾರದ್ವಾಜ್ ಗೋತ್ರ, ನಾನು ಭಾರದ್ವಾಜ್ ಅಂತ ಇಟ್ಕೊಂಡೆ. ಜೊತೆಯಲ್ಲಿ ನನ್ನ ಫ್ರೆಂಡ್ ಇದ್ದವನು ಬ್ರಾಹ್ಮಣ ಅಂತಾರೆ ಕಣೋ, ಬೇಡ, ಕಾಮನಾಗಿ ಫೆಮಿಲಿಯರಾಗಿ ಇಟ್ಕೊಳ್ಳೋದಿಳು. ಪತ್ರಿಕೋದ್ಯಮದಲ್ಲಿ ಕ್ಯಾಸ್ಟಿಸಮ್ ಭಾಳ ನಡೆಯುತ್ತೆ, ಭಯಂಕರ ಕ್ಯಾಸ್ಟಿಸಮ್, ಹೆವಿ.
ಬ್ರಾಹ್ಮಣರಿಗಷ್ಟೇ ಇದು ಸಪೋರ್ಟ್ ಮಾಡೋದು. ಈ ಮಂಗಳೂರು ಶೆಟ್ಟಿಗಳಿಗಷ್ಟೇ ಸಪೋರ್ಟ್ ಮಾಡೋದು. ಆಮೇಲೆ ಈ ಕಡೆ ಗೌಡಸ್ಗಳು ಒಕ್ಕಲಿಗರಿಗೆ ಮಾತ್ರನೇ ಸಪೋರ್ಟ್ ಮಾಡೋದು. ಆ ಕಮ್ಯುನಿಟಿಯವ್ರು ಅವ್ರನ್ನೇ ಬೆಳೆಸ್ತಾರೆ, ಬೇರೆಯವ್ರು ಬೆಳೆಸಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಮೆಜಾರಿಟಿ ಆಫ್ ದ ಎಂಪ್ಲಾಯೀಸ್ ಅದು ಸ್ಟಾರ್ಟಿಂಗ್ ಯಾರು ಶುರು ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಹೌದು. ಯಾಕಂದ್ರೆ ನಮ್ಮವ್ರಿಗೆ ನಾವೇ ಆಗದೆ ಬೇರೆ ಯಾರಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರ ಭಟ್ರು ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಅಂಡರಲ್ಲಿ ಎಂಪ್ಲಾಯೀಸ್ ನೋಡ್ಕೊಂಬನ್ನಿ, ನಂಬರ್ ಆಫ್ ಎಂಪ್ಲಾಯೀಸು ಅವ್ರ ಕಮ್ಯುನಿಟಿಯವರೇ ಹೆಚ್ಚಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ದಾನಪ್ಪ ಅನ್ನೋನು ಯಾರೋ ಒಬ್ಬ ಚಾನಲ್ ಮಾಡ್ದ ಅಂತ ಇಟ್ಕೊಳ್ಳಿ, ಅವರೊಬ್ಬರು XYZ ಕಮ್ಯುನಿಟಿಗೆ ಸೇರಿದವರು. ಆ XYZ ಕಮ್ಯುನಿಟಿಗೆ ಸೇರಿದವರೇ ಆ ರೂಟಲ್ಲಿರ್ತಾರೆ. ಶೆಟ್ರು, ಇವಾಗ ಯಾರೋ ಒಬ್ಬರು ಪ್ರಮೋದ್ ಶೆಟ್ರು, ರಿಷಬ್ ಶೆಟ್ರು, ಯಾವುದೋ ಒಬ್ಬರು ಶೆಟ್ರು ಒಟ್ಟಿನಲ್ಲಿ ಒಂದು ಸಿನಿಮಾ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವ್ರ ಟೆಕ್ನಿಷಿಯನ್ ಟೀಮ್ ನೋಡ್ಕೊಂಬನ್ನಿ, ಇಡೀ ಶೆಟ್ರ್ ಗ್ಯಾಂಗ್ ಅಲ್ಲೇ ಇರುತ್ತೆ. ಅವ್ರು ಬಿಟ್ಟು ಹೊರತುಪಡಿಸಿ ಬೇರೆಯವ್ರು ಯಾರೂ ಇರಲ್ಲ. ಇಟ್ಸ್ ಬೇಸಿಕ್ಲಿ ಅವರೊಂದು ಗ್ರೂಪು. ಇಟ್ಸ್ ಎ ಗ್ರೂಪ್ ಆಫ್ ಪೀಪಲ್ ಜಾಯ್ನಿಂಗ್ ಟುಗೆದರ್ ಟು ಗೆಟ್ ಅ ಸಕ್ಸಸ್. ಇಟ್ ಡಸಂಟ್ ಮೀನ್ ದಟ್ ಕಮ್ಯುನಿಟಿ ಸ್ಟ್ಯಾಂಡ್ಸ್ ಫಾರ್ ಅ ಸಕ್ಸಸ್ ಅಂತ ಅಲ್ಲ. ಕಮ್ಯುನಿಟಿಯಿಂದ ಸಕ್ಸಸ್ ಆದರೂ ಅನ್ನೋದು ಮೂರ್ಖತನ. ಟ್ಯಾಲೆಂಟಿಂದ ಸಕ್ಸಸ್ ಆದರೂ ಎಸ್, ವಿಲ್ ಎಕ್ಸೆಪ್ಟ್. ಅ ಗ್ರೂಪ್ ಆಫ್ ಮೆಂಬರ್ಸ್, ಇಟ್ಸ್ ಎನ್ ಹಾರ್ಡ್ ಎಫರ್ಟ್. ಅದೇ ರೀತಿ ನಾನು ಭಾರದ್ವಾಜ್ ಅಂತ ಇಟ್ಕೊಂಡಾಗ ಇದು ಬ್ರಾಹ್ಮಣರ ಗುಂಪಿಗೆ ಸೇರ್ಕೊಬಿಡುತ್ತೆ ನೋಡು, ನೀನು ಮಂಗಳೂರು ಬ್ರಾಹ್ಮಣರ ಒಂದು 2-3 ಜನ ಕೇಳೇ ಬಿಟ್ರೆ ನನಗೆ ಪ್ಯಾನಲ್ ಡಿಸ್ಕಷನ್ಗೆ ಬಂದವರು, ನೀವು ಮಂಗಳೂರು ಬ್ರಾಹ್ಮಣರ, ಕಾರವಾರನ, ಉಡುಪಿಯಾ, ನೀವು ನಮ್ಮವರ ಅನ್ನೋರು. ಇದ್ಯಾವ್ದು ನಮ್ಮವ್ರಿಗೆ ಅದೊಂದು ದೊಡ್ಡ ತಮಾಷೆ. ಸಂಗೀತ ಅಂತ ಅವರು ಪ್ಯಾನಲ್ ಡಿಸ್ಕಷನ್ಗೆ ಬರ್ತಿದ್ರು. KPCCಯಲ್ಲಿ ಅವರು ಸ್ಪೋಕ್ಸ್ ಪರ್ಸನ್ನು. ಒಂದ್ಸಲ ನಿಮ್ಮ ಹೆಸರು ಎಂತ ಅಂದ್ರೆ ಆಕರ್ಷ್ ಭಾರದ್ವಾಜ್. ನೀವು ನಮ್ಮವರ ಅಂದರು. ನಮ್ಮವರ ಅಂದ್ರೆ ತೊಂದರೆ ಅಲ್ಲ, ನಮ್ಮದೊಂದು ಹುಡುಗಿ ಇದೆ ಅಂದ್ರೆ ಕಷ್ಟ. ಗೊತ್ತಿಲ್ಲ ಅದು. ನೀವು ನಮ್ಮವರ ಅಂದರು. ಇದೆಂತ ಮರೆ ನಮ್ಮವರ? ಹಾಂ ಅಂದೆ ನಾನು. ನಮ್ಮವರ. ನನ್ನ ಮೆಂಟಾಲಿಟಿ ಬೇರೆ, ಅವ್ರು ಅಗ್ಗೆ ಮಾಡಿಬಿಟ್ರು ನನ್ನ. ಅಯ್ಯೋ ತುಂಬ ಖುಷಿ ಅಂತ ಮರೆ, ಇಂಚ ಉಲ್ಲರ ಅಂತ ಅಂದ್ಬಿಟ್ರು ನನಗೆ. ಅಯ್ಯೋ ನನಗೇನೇನೋ ಅನ್ಸಕ್ಕೆ ಯಾವ್ದು ಗುರು ಇದು ತಲೆನೋವು. ನಮ್ಮವರ ಅಂದರೆ ಏನು ಅರ್ಥ ಹಂಗಾದ್ರೆ? ಇವರೇನೋ ಮಿಸ್ ಮಾಡ್ಕೊಂಬಿಟ್ಟವ್ರು. ಮೇಡಮ್ ನೀವೇನು ಕೇಳಿದ್ರಿ? ನೀವು ಮಂಗಳೂರಿನವರ? ಇಲ್ಲ ಮೇಡಮ್ ಅಲ್ಲ. ಓ ಸಾರಿ ಸಾರಿ ಅಂದ್ಬಿಟ್ರು. ನಾನು ಇದ್ಯಾಕಪ್ಪ ಮೇಡಮ್ ಏನಾಯ್ತು ಅಂದ್ರೆ, ಇಲ್ಲ ನಾನು ತಪ್ಪಾಗಿ ತಿಳಿದೆ ಆಯಿತಾ. ಇಟ್ಸ್ ಓಕೆ, ಪರವಾಗಿಲ್ಲ. ಆವಾಗ ನನಗೆ ಅರ್ಥ ಆಯಿತು, ಕ್ಯಾಸ್ಟ್ ಇಷ್ಟೆಲ್ಲ ವರ್ಕ್ ಆಗುತ್ತಾ? ಹಾಗಾದರೆ ನನ್ನ ಸಕ್ಸಸ್ ರೇಷನಲ್ಲಿ ಕ್ಯಾಸ್ಟ್ ಭಾಳ ಇಂಪಾರ್ಟೆಂಟು. ನಾನು ಅದಕ್ಕೆ ನನ್ನ ಕ್ಯಾಸ್ಟ್ನೆಲ್ಲೂ ಹೇಳ್ಕೊಳಲ್ಲ, ಕ್ಯಾಸ್ಟ್ ರಿವೀಲ್ ಮಾಡಲ್ಲ. ನನ್ನ ಕ್ಯಾಸ್ಟ್ ಅಂದ್ರೇ ದೂರ, ದೇವರು ಅಂದ್ರೇ ದೂರ. ನಾನೊಂಥರ ಡಿಫ್ರೆಂಟ್ ವ್ಯಕ್ತಿತ್ವ, ನನ್ನ ಪರ್ಸ್ನಾಲಿಟಿನೇ ಡಿಫ್ರೆಂಟು. ಸೊ ನಾನು ಅವತ್ತು ಡಿಸೈಡ್ ಮಾಡಿದೆ, ಕ್ಯಾಸ್ಟ್ನ ನಾನು ಹಿಂದೆ ಮುಂದೆ ಯಾವತ್ತೂ ಇಟ್ಕೋಬಾರ್ದು. ನಾನು ನಂದಿನಿ ಗೌಡ ಅಂತ ಮುಂದೆ ಇತ್ತು, ನಾನು ತೆಗೆಸ್ತಾ ಇದನ್ನು. ಡೋಂಟ್ ರೆಪ್ರೆಸೆಂಟ್ ಯುವರ್ ಕ್ಯಾಸ್ಟ್. ನಿಮ್ಮದೇ ಕ್ಯಾಸ್ಟ್ನಲ್ಲಿ ಬಂದಂಥ ಧೀಮಂತ ವ್ಯಕ್ತಿ ಕುವೆಂಪು ಏನಂತ ಸಾರಿದ್ರು? ಮನುಷ್ಯತ್ವನೇ ಒಂದು ವ್ಯಕ್ತಿತ್ವ ಅಲ್ವಾ? ಮನುಷ್ಯತ್ವ ಇಡೀ ವಿಶ್ವಕ್ಕೆ ಸಾರಿದವರವರು ಮನುಷ್ಯತ್ವದ ಗುಣಗಳನ್ನು. ಸೊ ನೀನು ಅಂಥ ಕಮ್ಯುನಿಟಿಯಲ್ಲಿ ಹುಟ್ಟಿ ನೀನು ಗೌಡ ಅಂತ ಇಟ್ಕೊಂಡ್ರೆ ತೆಗಿ. ಅವಳು ನೀನು ಭಾರದ್ವಾಜ್ ಅಂತ ಇಟ್ಕೊಂಡಿದ್ದೆ, ನಾನು ಇಟ್ಕೊಂಡಿಲ್ಲ, ನಾನು ತೆಗಿತೀನಿ ಇವತ್ತಿಂದ. ಇಬ್ಬರು ತೆಗೆದುಬಿಟ್ವಿ ಕ್ಯಾಸ್ಟು. ಸೊ ನಮ್ಮ ಹೆಸರು ಹಿಂದೆ ಮುಂದೆ ಕ್ಯಾಸ್ಟ್ ಇಲ್ಲ, ನನ್ನ ಮುಂದೆ ಕ್ಯಾಸ್ಟ್ ಇಲ್ಲ. ಇವತ್ತು ನನ್ನ ಮಗನಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಓಕೆ, ಇಟ್ ಈಸ್ ಮೈ ಬರ್ತ್ ರೈಟ್. ನಾನು ನನ್ನ ಮಗನಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಲ್ಲ. ಗೊತ್ತಾಯ್ತಲ್ಲ? ಒಂದು 100 ಸಲ ಕೇಳಿದ್ದಾರೆ ಸ್ಕೂಲಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ. ಒಂದೇ ಮಾತು ಹೇಳಿದೆ, ಐ ಡೋಂಟ್ ಮೆನ್ಷನ್ ಎನಿ ಕ್ಯಾಸ್ಟ್ ಇನ್ ಮೈ ಸನ್ಸ್ ಬರ್ತ್ ಸರ್ಟಿಫಿಕೇಟ್. ಯಾಕೆ? ನನಗಿಷ್ಟ ಇಲ್ಲ. ಇಲ್ಲ ಸರ್, ಅದು ಸರ್ವೆ ಪ್ರಕಾರ ಡಾಕ್ಯುಮೆಂಟ್ಸ್ ಪ್ರಕಾರ ಕೊಡಲೇಬೇಕು. ಯಾವ ಒಂದು ನಿಯಮಾವಳಿಯಲ್ಲಿ ಇದೆ ತಗೊಂಡು ಬನ್ನಿ ಅಂತ ಅಂದೆ. ಸೊ ನಾನು ಆಮೇಲೆ ಹರಳಕಟ್ಟ ಅನ್ನೋ ಹೆಸರನ್ನ ಇಟ್ಕೊಂಡೆ. ಯಾಕೆ ಅಂದರೆ ನನ್ನ ಊರಿನ ಜನ ನನಗೆ ಯಾವುದೇ ಕೊಡುಗೆಯನ್ನು ಕೊಡಲಿಲ್ಲ. ಅಟ್ಲೀಸ್ಟ್ ನಾನು ಸತ್ತ ಮೇಲಾದರೂ ನನ್ನ ಊರಿಗೆ ನನ್ನ ಕೊಡುಗೆ ಇರಲಿ ಅಂತ. ನನ್ನ ಊರು ನನಗೇನು ಮೆಮೊರೇಬಲ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿಲ್ಲ. ಎಷ್ಟೋ ಜನ ಅಂದ್ಕೊಳ್ತಾರೆ ಹರಳಕಟ್ಟ ಅಂತ ಇಟ್ಕೊಂಡಿದ್ದಾನೆ, ನಮ್ಮ ಅರಸೀಕೆರೆಯವರು ನಮ್ಮ ಹರಳಕಟ್ಟ ಅಂತ ಅಂದ್ಬಿಟ್ಟು. ಓಕೆನಾ? ಬಟ್ ನನ್ನ ಹರಳಕಟ್ಟ ನನಗೆ ಯಾವುದೇ ಪ್ರೈಡ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿಲ್ಲ. ಬಟ್ ನನ್ನಿಂದ ಆ ಊರಿಗೆ ಒಂದು ಪ್ರೈಡ್ ಮೂಮೆಂಟ್ ಇದೆ ಇವತ್ತು. ಯಾಕೆಂದರೆ ಆ ಸಣ್ಣ ಕುಗ್ರಾಮದಿಂದ ಬಂದಂಥ ವ್ಯಕ್ತಿ ಇವತ್ತು
ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಒಂದು ಹೆಸರು ಮಾಡಿದ್ದಾನೆ ಅಂತ. ಇದು ಒಂದು ಶಾರ್ಟ್ ಸ್ಟೋರಿ. ನನಗೇನು ಪ್ರೈಡ್ ಅಂದರೆ ನನ್ನಿಂದ ಆ ಊರಿಗೆ ಹೆಸರಾಗಬೇಕೇ ಹೊರತು ಆ ಊರಲ್ಲಿ ಹುಟ್ಟಿದೆ ಅನ್ನೋದು ಕಾರಣಕ್ಕೆ ನನಗೆ ಹೆಸರಾಗಬಾರ್ದು. ಯಾಕೆಂದರೆ ಅಲ್ಲಿ ತುಂಬ ನೋವುಗಳ ಕಥೆ ಇದೆ. ಇನ್ನೊಂದು ಸಲ ಯಾವಾಗಲಾರಿ ಹೇಳ್ತೀನಿ.